ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಿಮಗೆಲ್ಲ ಏಕೆ ವಿದ್ಯೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಹಬ್ಬಬ್ಬಾ ಈ ಸಮ್ಮರ್ ತುಂಬ ಬಿಸಿಲು, ದೇಹಕ್ಕೆ ತಂಪು ನೀಡುವ ಒಂದು ಇನ್ಸ್ಟಂಟ್ ಸಾಬುದಾನ ಖೀರ್ ಅಥವಾ ಪಾಯಸವನ್ನು ಮಾಡುವ. ಮೊದಲಿಗೆ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಟು ತುಪ್ಪ ಹಾಕಿ ಸ್ಟವ್ ಹಚ್ಚಿ ಅದು ಕಾಯುವ ತನಕ 1 ನಿಮಿಷ ಕಾದಿ, ಆಮೇಲೆ ಗೋಡಂಬಿ ದ್ರಾಕ್ಷಿ ಸಣ್ಣದಾಗಿ ಹೆಚ್ಚಿರುವಂತಹ ಗೋಡಂಬಿ ಬಾದಾಮಿಯನ್ನು ಹಾಕಿ ಮೆಲ್ಲಗೆ ಫ್ರೈ ಮಾಡಿ, ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಿ, ಹಂಗೆ ಸ್ವಲ್ಪ ಕೈ ಆಡ್ತಾನೇ ಇರಲಿ. ಕಲರ್ ಚೇಂಜ್ ಆದ ತಕ್ಷಣ ಒಂದು ಪ್ಲೇಟಿಗೆ ಸರ್ವ್ ಮಾಡಿ, ಮೆಲ್ಲಗೆ ಸರ್ವ್ ಮಾಡಿ. ತದನಂತರ ದ್ರಾಕ್ಷಿಯನ್ನು ಫ್ರೈ ಮಾಡಿ. ಈ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಮಕ್ಕಳು ತಿಂತಾರೆ, ಮತ್ತು ಮಕ್ಕಳು ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನೋಲ್ಲ. ಹಾಗಾಗಿ ಈ ಥರ ಪಾಯಸಕ್ಕೆ ಹಾಕಿ, ಈಗ ದ್ರಾಕ್ಷಿ ಸಹ ಫ್ರೈ ಆಗಿದೆ, ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ. ತದನಂತರ 1 ಕಪ್ ಸಾಬುದಾನವನ್ನು ಆ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿ. ಸಣ್ಣಗೆ ಫ್ರೈ ಮಾಡ್ತಾ ಇರಿ. ಅದು ಸೈಜು ಸ್ವಲ್ಪ ದೊಡ್ಡದಾಗುತ್ತೆ. ಆ ತುಪ್ಪದಲ್ಲಿ ಫ್ರೈ ಹಾಕ್ತಾ ಇರ್ಬೇಕಾದ್ರೆ ಫ್ರೈ ಮಾಡಬೇಕು ತುಂಬ. 1-3 ಮಿನಿಟ್ಸ್ ಫ್ರೈ ಹಾಕ್ತಾ ಇರಲಿ. ಅಷ್ಟೊತ್ತಿಗೆ ಒಂದು ಟಿಪ್ ಹೇಳ, ನನಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು. ಈ ಸಮ್ಮರ್ ಬೇರೆ ತುಂಬ ಅಲ್ವಾ, ನೋಡಮ್ಮ ಏನು ಹೀಟಿಗಾಗಿದೆಯಾ ಅಂತ ನೋಡಮ್ಮ ಅಂತೇಳಿ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಈ ಸಾಬುದಾನ ಪಾಯಸವನ್ನು ಕುಡಿದು ಮಲ್ಕೊಂಡೆ. 2-3 ಡೇಸ್ ಆದಮೇಲೆ ಅಲ್ಲಿಗೂ ಫುಲ್ಲು ಒಂಚೂರು ವೈಟ್ ಡಿಸ್ಚಾರ್ಜ್ ನಿಂತೋಯ್ತು. ಆ ಪಾಯಸ ಮಾಡಿಕೊಂಡ್ಮೇಲೆ ಹೀಟ್ ಅಷ್ಟು ಕಂಟ್ರೋಲ್ ಮಾಡಿದೆ. ಸೊ ಈ ಥರ ಸಮ್ಮರ್ ಬಂದಾಗ 2-3 ಡೇಸಿಗೆ ಒಂದ್ಸರಿ ಈ ಸಾಬುದಾನ ಅಥವಾ ಸಬ್ಬಕ್ಕಿಯನ್ನು ಪಾಯಸವನ್ನು ಮಾಡಿಕೊಡಿ ಮಕ್ಕಳಿಗಾಗಲಿ, ನೀವು ಕುಡೀರಿ. ಹೀಟ್ ಕಂಟ್ರೋಲ್ ಆಗುತ್ತೆ, ಬಾಡಿ ಫುಲ್ಲು ಹೈಡ್ರೇಟ್ ಆಗಿರುತ್ತೆ. ಹೈಡ್ರೇಟ್ ಆದಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ, ಫ್ರೈ ಮಾಡ್ತಾನೇ ಇರಬೇಕು. ಅದು ಒಂದು 2-3 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ತುಪ್ಪದಲ್ಲೇ ಫ್ರೈ ಆಗಬೇಕು, ಫ್ರೈ ಆಗ್ತಾನೆ ಇರಬೇಕು. ಅದಾದ ಮೇಲೆ ನೋಡೋಣ ಫ್ರೈ ಆಗಿದೆ. ಈಗ 1 ಕಪ್ಪು ಸಾಬುದಾನಿಗೆ 2 ದೊಡ್ಡ ಗ್ಲಾಸಿಗೆ ನೀರನ್ನು ಹಾಕಿ ಬೇಯಲು, ನೀರನ್ನು 2 ಕಪ್ ಹಾಕಿ ಬೇಯಲು ಬಿಡೋಣ. ಅದಕ್ಕೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡುವ. 5 ಮಿನಿಟ್ಸ್ ಕುದಿಯಲು ಬಿಡಿ. ಆದಮೇಲೆ ಬೇಯುತ್ತೆ ನೋಡಮ್ಮ, ಚೆಕ್ ಮಾಡ್ತಾ ಇರಬೇಕು. ಚೆಕ್ ಆದಮೇಲೆ ಒಂದ್ಸರಿ ಮತ್ತೆ ಚೆಕ್ ಮಾಡೋಣ. ಚೆಕ್ ಮಾಡಿದಾಗ ಈಗ ಸಾಬುದಾನ ಬೆಂದಿದೆ, ಸಬ್ಬಕ್ಕಿ ಬೆಂದಿದೆ. 1 ಸಬ್ಬಕ್ಕಿ ಕಪ್ಪಿಗೆ 1 ಸಕ್ಕರೆ, ಅಂದರೆ 1ಕ್ಕೆ 1 ಸಬ್ಬಕ್ಕಿ ಅಂದರೆ 1 ಸಕ್ಕರೆ ಹಾಕಿ ಕೈ ಆಡಿ. ಆದಮೇಲೆ ರುಚಿಗೆ 1 ಕಪ್ ಅಥವಾ 2 ಕಪ್, ನಾನು 2 ಗ್ಲಾಸ್ ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕೋಬೋದು. ಕೆಲವೊಬ್ಬರು ಹಾಲಲ್ಲೇ ಬೇಯಿಸ್ತಾರೆ, ಆದರೆ ನಾನು ಹಾಲು 2 ಗ್ಲಾಸ್ ಹಾಕಿದ್ದೀನಿ. ಅದಾದಮೇಲೆ ಬಾದಾಮಿ ಇನ್ನಷ್ಟು ರುಚಿ ಬರುತ್ತೆ ಸಬ್ಬಕ್ಕಿ ಪಾಯಸಕ್ಕೆ. ಬಾದಾಮಿ ಪುಡಿ ಒಂದು ಬಟ್ಲೆ ಹಾಕಿ, ನೀರು ಹಾಕಿ, ಕೈಯಲ್ಲೇ ಹಾಕಿ, ಇಲ್ಲಾಂದರೆ ಅದು ಗಂಟುಗಳು ಆಗುತ್ತೆ. ಸೊ ಅದಕ್ಕೆ ಸಬ್ಬಕ್ಕಿ ಹಾಕಿ, ಸಬ್ಬಕ್ಕಿಗೆ ಈಗ ಬಾದಾಮಿ ಪುಡಿ ಹಾಕಿ ಕೈಯಾಡಿ. ಈಗ ಸಕ್ಕರೆ ಆಯಿತು, ಹಾಲಾಯಿತು, ಎಲ್ಲ ಆಗಿದೆ. ಒಂದು 5 ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ. ನೋಡಿ, ಇನ್ನು ಸಕ್ಕರೆ ಕೆಳಗೆ ಇನ್ನು ಥರ ಅನಿಸ್ತಿದೆ, ಇನ್ನು ಕರಗಿಲ್ಲ. ಹಾಗಾಗಿ ಕುದಿಯೋಕ್ಕೆ ಬಿಡೋಣ, ಎಲ್ಲ ಬೇಯುತ್ತೆ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಅಂದರೆ ಒಳಗೆಲ್ಲ ಬೆಂದಿದೆ. ಹಾಗಾಗಿ
ನೋಡಿ ಈಗ ಎಷ್ಟು ಚೆನ್ನಾಗಿ ಗೊತ್ತಿದೆ ಎಲ್ಲ, ಚೆನ್ನಾಗಿ ಫುಲ್ಲು ಕುಗ್ತಾ ಇದೆ, ಅಂದರೆ ಅಷ್ಟು ಚೆನ್ನಾಗೆಲ್ಲ ಬಂದಿದೆ ನೋಡಿ. ಎಷ್ಟು ಹಿಂಗಿನ ಆಗಿದೆ. ಮೇನ್ ಪಾಯಸಕ್ಕೆ ಇಂಗ್ರೀಡಿಯೆಂಟ್ ಅಂದರೆ ಏಲಕ್ಕಿ ಹಾಕಿದ್ರೆ ವಾಸನೆ ಸೂಪರಾಗಿ ಬರುತ್ತೆ. ಅದಕ್ಕೆ 2 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಕುಟ್ಟಿ ಈ ಸಬ್ಬಕ್ಕಿ ಪಾಯಸಕ್ಕೆ ಹಾಕೋಣ. ತದನಂತರ ಚೆನ್ನಾಗಿ ಕುದಿಯಲು ಬಿಡಿ. ಪಾಯಸ ಕೈಯಾಡಿ ಈಗ ತುಪ್ಪದಲ್ಲಿ ಫ್ರೈ ಮಾಡಿರುವ ಡ್ರೈ ಫ್ರೂಟ್ಸನ್ನು ಹಾಕಿ ಕೈಯಾಡಿ ಅದು ಒಂದು ಮಿನಿಟ್ 1 ಸೆಕೆಂಡಲ್ಲಿ ಚೆನ್ನಾಗಿ ಕುದಿಲಿ. ನೋಡಿ ಎಷ್ಟು ಚೆನ್ನಾಗಿ ವಾಸನೆ ಬರ್ತಿದೆ ಮತ್ತು ಚೆನ್ನಾಗೆಲ್ಲ ಬ್ಲೆಂಡ್ ಆಗಿದೆ ನೋಡಿ. ಡ್ರೈ ಫ್ರೂಟ್ಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಗೋಡಂಬಿ ಬಾದಾಮಿ ಎಲ್ಲ ಸೂಪರಾಗಿದೆ. ಇದು ಇನ್ಸ್ಟಂಟಾಗೆ ಮಾಡ್ಬೋದು, ಯಾವ್ದು ನೆನೆಸೋದೇ ಬೇಡ. ತುಂಬ ಚೆನ್ನಾಗಿದೆ ಪಾಯಸ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು.